ಹಾಯ್ ಫ್ರೆಂಡ್ಸ್, ಲಕ್ಕಿ ಫ್ಲೇವರ್ ಫ್ಲೇಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ಲಕ್ಕಿ. ಈ ಬೇಸಿಗೆಗಾಲದಲ್ಲಿ ಏನಾದರೂ ಕೋಲ್ಡ್ ಆಗಿರೋ ತಿನ್ನಬೇಕು ಅಥವಾ ಕುಡಿಬೇಕು ಅಂತ ಆಯ್ತಿರುತ್ತೆ. ಸೊ ನಾನಿವತ್ತು ಮನೆಯಲ್ಲಿ ಗಡ್ಬಾಳ್ ಐಸ್ ಕ್ರೀಮ್ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ ಏನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಮಾಡಿ. ಸೊ ಈಗ ನಾವು ಗಡ್ಬಾಳ್ ಐಸ್ ಕ್ರೀಮ್ ಹೆಂಗೆ ಮಾಡೋದು ಅಂತ ನೋಡ್ಕೊಳ್ಳೋ ಬನ್ನಿ. ಮೊದಲಿಗೆ ನಾನು ದಾಳಿಂಬೆನ ಫುಲ್ ಸುಲಿದಿಟ್ಕೊಂಡಿದ್ದೀನಿ. ಮತ್ತು ನಾನು ಆ್ಯಪಲ್ನ ಚಿಕ್ಕ ಚಿಕ್ಕದಾಗಿ ಸ್ಕ್ವೇರ್ ಟೈಪ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನು ಸ್ವಲ್ಪ ಗ್ರೇಪ್ಸ್ ತಗೊಂಡು ಅದನ್ನ ಹಾಫಿಗೆ ಕಟ್ ಮಾಡಿದ್ದೀನಿ. ಈಗ ಸ್ವಲ್ಪ ಬಾಳೆಹಣ್ಣು ತಗೊಂಡು ಅದನ್ನ ಸಹ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಸ್ವಲ್ಪ ಜೆಲ್ಲಿ ಚಾಕ್ಲೇಟ್ಸ್ನ ತಗೊಂಡಿದ್ದೀನಿ. ಅದು ನಿಮಗೆ ಬೇಕಾದರೆ ಮಾತ್ರ ತಗೊಳ್ಳಿ, ಇಲ್ಲದ್ರೆ ಬೇಡ. ಈಗ ನಾನು ಸ್ವಲ್ಪ ಗೋಡಂಬಿನ ತಗೊಂಡು ಅದನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನು ಸ್ವಲ್ಪ ಗಸಗಸೆನ ನೀರಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಅದು ನಿಮಗೆ ಬೇಕಾದರೆ ಮಾತ್ರ ಹಾಕ್ಕೊಳ್ಳಿ, ಇಲ್ಲದಿದ್ದರೆ ಬೇಡ. ಈಗ ನಾನು ಸ್ವಲ್ಪ ಚೆರಿನ ತಗೊಂಡಿದ್ದೀನಿ. ಈಗ ನಾನಿಲ್ಲಿ ಗಡ್ಬಡ್ಗೆ ಬೇಕಾಗಿರೋ 3 ಫ್ಲೇವರ್ ಐಸ್ ಕ್ರೀಮ್ ತಗೊಂಡಿದ್ದೀನಿ. ನೀವು ಎಷ್ಟು ಫ್ಲೇವರ್ ಬೇಕಾದ್ರೂ ತಗೊಳ್ಳಿ. ಪಪ್ಪಾಯನ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನೊಂದು ಗ್ಲಾಸಿಗೆ ಪಿಸ್ತಾ ಫ್ಲೇವರ್ ಐಸ್ ಕ್ರೀಮ್ನ ಫಸ್ಟಿಗೆ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ನಾನು ಐಸ್ ಕ್ರೀಮ್ ಮೇಲೆ ಸ್ವಲ್ಪ ಪಪ್ಪಾಯ ಆಗಲಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಹಾಕ್ತಿದ್ದೀನಿ. ಪಪ್ಪಾಯ ಹಾಕ್ಕೊಂಡಾದ್ಮೇಲೆ ನಾನು ಸ್ವಲ್ಪ ಗ್ರೇಪ್ಸ್ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ನಾನು ಅದರ ಮೇಲೆ ಇನ್ನೊಂದು ಫ್ಲೇವರ್ ಐಸ್ ಕ್ರೀಮ್ ಹಾಕ್ಕೊಂಡಿದ್ದೀನಿ. ನಾನು ವೆನಿಲಾ ಹಾಕ್ಕೊಳ್ತಿದ್ದೀನಿ. ಆ ಐಸ್ ಕ್ರೀಮ್ ಹಾಕ್ಕೊಂಡಾದ್ಮೇಲೆ ನಾನು ಅದಕ್ಕೆ ಸ್ವಲ್ಪ ಗೋಡಂಬಿ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ನಾನು ಅದಕ್ಕೆ ಸ್ವಲ್ಪ ಬನಾನಾ, ಪೊಮಗ್ರೆನೇಟ್ ಆ್ಯಂಡ್ ಆ್ಯಪಲ್ ಹಾಕ್ಕೊಳ್ತಿದ್ದೀನಿ. ಇಷ್ಟು ಹಾಕಿ ಆದಮೇಲೆ ನಾನು ಅದಕ್ಕೆ ಇನ್ನೊಂದು ಫ್ಲೇವರ್ ಐಸ್ ಕ್ರೀಮ್ ಹಾಕ್ಕೊಳ್ತಿದ್ದೀನಿ. ಅದಾದಮೇಲೆ ನಾನಾಗಲಿ ಹೇಳಿದ್ದಲ್ಲ ಜೆಲ್ಲಿ ಚಾಕ್ಲೇಟ್, ಅದನ್ನ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ನಾನಾಗಲಿ ಗಸಗಸೆನ ನೀರಿಗೆ ಹಾಕಿ ಇಟ್ಕೊಂಡಿದ್ದಲ್ಲ ಅದನ್ನ ಹಾಕ್ಕೊಳ್ತಿದ್ದೀನಿ. ಇದಿಷ್ಟು ಹಾಕಿದಾದ್ಮೇಲೆ ನಾನು ಅದಕ್ಕೆ ಇನ್ನೊಂದು ಫ್ಲೇವರ್, ಲಾಸ್ಟ್ ಫ್ಲೇವರ್ ಐಸ್ ಕ್ರೀಮ್ ಹಾಕ್ಕೊಂಡು ಅದರ ಮೇಲೆ ಚೆರಿ ಇಡ್ತಿದ್ದೀನಿ. ಇದಿಷ್ಟು ಮಾಡಿದರೆ ನಮ್ಮ ಗಡ್ಬಡ್ ಐಸ್ ಕ್ರೀಮ್ ರೆಡಿ. ಥ್ಯಾಂಕ್ ಯು.